ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಫ್ರಾನ್ಸ್ನಿಂದ ಭಾರತಕ್ಕೆ ದೊಡ್ಡ ಭರವಸೆ ಸಿಕ್ಕಿದೆ. 114 ರಫೇಲ್ ಫೈಟರ್ ಜೆಟ್ಗಳ ಒಪ್ಪಂದದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್ಗೆ ಸಮ್ಮತಿ ಸಿಕ್ಕಿದೆ. ನಮ್ಮ ಭಾರತೀಯ ವಾಯುಪಡೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಅತ್ಯಂತ ಮಹತ್ವದ ರಕ್ಷಣಾ ಬೆಳವಣಿಗೆ ಈಗ ವೇಗ ಪಡೆದುಕೊಳ್ಳುತ್ತಿದೆ. ಭಾರತೀಯ ವಾಯುಪಡೆಗಾಗಿ ಪ್ರಸ್ತಾಪವಾಗಿರುವ 114 ರಫೇಲ್ ಫೈಟರ್ ಜೆಟ್ಗಳ ಖರೀದಿ ಯೋಜನೆ ಈಗ ಹೊಸ ಹಂತಕ್ಕೆ ಪ್ರವೇಶಿಸಿದ್ದು, ಫ್ರಾನ್ಸ್ ಭಾರತಕ್ಕೆ ಬಹಳ ದೊಡ್ಡ ಸಂದೇಶವೊಂದನ್ನು ನೀಡಿದೆ. ಈ ಬಾರಿ ಇದು ಸಾಮಾನ್ಯವಾಗಿ ಯುದ್ಧ ವಿಮಾನದ ಖರೀದಿ ಮಾಡುವ ಒಪ್ಪಂದವಾಗುವುದಿಲ್ಲ ಎಂದು ಫ್ರಾನ್ಸ್ ಸ್ಪಷ್ಟವಾಗಿ ಹೇಳಿದೆ. ಭಾರತ ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದ 3 ಪ್ರಮುಖ ವಿಷಯಗಳು: ಟೆಕ್ನಾಲಜಿ ಟ್ರಾನ್ಸ್ಫರ್, ಭಾರತದಲ್ಲೇ ಉತ್ಪಾದನೆ, ಮೇಕ್ ಇನ್ ಇಂಡಿಯಾ ಮತ್ತು ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್. ಈ 3 ವಿಷಯಗಳ ಮೇಲೂ ಫ್ರಾನ್ಸ್ ಈಗ ಸಹಕಾರ ತೋರಲು ಸಿದ್ಧವಾಗಿದೆ. ಮುಂದಿನ ವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಫ್ರೆಂಚ್ ರಾಜತಾಂತ್ರಿಕ ಮೂಲಗಳಿಂದ ಈ ಮಾಹಿತಿ ಹೊರಬಂದಿದೆ. ಫ್ರಾನ್ಸ್ ಅಧಿಕಾರಿಗಳು ಹೇಳಿರುವುದೇನೆಂದರೆ, ನಾವು ಟೆಕ್ನಾಲಜಿಯನ್ನು ಶೇರ್ ಮಾಡಲು ಸಿದ್ಧವಾಗಿದ್ದೇವೆ. ಮೇಕ್ ಇನ್ ಇಂಡಿಯಾ ಈ ಒಪ್ಪಂದದ ಮುಖ್ಯ ಭಾಗವಾಗಿರುತ್ತದೆ. ಇದರ ಅರ್ಥ ಏನು? ಇದುವರೆಗೆ ವಿದೇಶದಿಂದ ಫೈಟರ್ ಏರ್ಕ್ರಾಫ್ಟ್ಗಳ ಖರೀದಿ ಮಾಡಿದರೆ ತಯಾರಾದ ವಿಮಾನ ಮಾತ್ರ ಸಿಗುತ್ತಿತ್ತು. ಆದರೆ ಈ ಬಾರಿ ಭಾರತದ ಗುರಿ ಬೇರೆಯೇ ಇದೆ. ಭಾರತಕ್ಕೆ ಕೇವಲ ರಫೇಲ್ ಜೆಟ್ ಬೇಡ, ಅದನ್ನು ನಿರ್ಮಿಸುವ ತಂತ್ರಜ್ಞಾನ, ಅದರ ಉತ್ಪಾದನೆಯ ಸಾಮರ್ಥ್ಯ ಮತ್ತು ಭವಿಷ್ಯದಲ್ಲಿ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸುವ ಶಕ್ತಿ ಬೇಕು. ಇದಕ್ಕಾಗಿ ಭಾರತ ಕೆಲವು ಪ್ರಮುಖ ಷರತ್ತುಗಳನ್ನು ಈಗಾಗಲೇ ಫ್ರಾನ್ಸ್ನ ಮುಂದೆ ಇಟ್ಟಿದೆ. ಮೊದಲನೆಯದು, ಯುದ್ಧ ವಿಮಾನದಲ್ಲಿ ಭಾರತೀಯ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಅಳವಡಿಸಬೇಕು. ಎರಡನೆಯದು, ಭಾರತೀಯ ರೆಡಾರ್ ಮತ್ತು ಕಮಾಂಡ್ ನೆಟ್ವರ್ಕ್ ಜೊತೆ ಸಂಪರ್ಕ ಹೊಂದುವ ಸೆಕ್ಯೂರ್ ಡೇಟಾ ಲಿಂಕ್ ಇರಬೇಕು. ಮೂರನೆಯದು, ಇಂಜಿನ್, ಏರ್ ಫ್ರೇಮ್ ಮತ್ತು ಏವಿಯಾನಿಕ್ಸ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಈಗ ಫ್ರಾನ್ಸ್ ಮೂಲಗಳು ಹೇಳುತ್ತಿರುವ ಪ್ರಕಾರ ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್ ಈಗಾಗಲೇ ಚರ್ಚೆಯ ಭಾಗವಾಗಿದೆ. ಅಂದರೆ ಮುಂದಿನ ರಫೇಲ್ ಜೆಟ್ ವಿಮಾನಗಳಲ್ಲಿ ಭಾರತ ಅಭಿವೃದ್ಧಿಪಡಿಸುವ ಕ್ಷಿಪಣಿಗಳು ಮತ್ತು ದೇಶೀಯ ವ್ಯವಸ್ಥೆಗಳನ್ನು ಬಳಸುವ ಅವಕಾಶ ಹೆಚ್ಚಾಗಬಹುದು. ಇದು ಬಹಳ ದೊಡ್ಡ ಬದಲಾವಣೆ ಸ್ನೇಹಿತರೆ. ಯಾಕೆಂದರೆ ಒಂದು ಫೈಟರ್ ಜೆಟ್ನ ನಿಜವಾದ ಶಕ್ತಿ ಅದರ ದೇಹದಲ್ಲಿ ಅಲ್ಲ, ಅದರೊಳಗೆ ಅಳವಡಿಸಿರುವ ಸೆನ್ಸಾರ್, ರೆಡಾರ್, ಮಿಸೈಲ್ ಮತ್ತು ನೆಟ್ವರ್ಕ್ ಸಾಮರ್ಥ್ಯದಲ್ಲಿ ಇರುತ್ತದೆ. ಫ್ರಾನ್ಸ್ ಇನ್ನೊಂದು ಮಹತ್ವದ ಮಾತನ್ನು ಹೇಳಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಂಬಂಧ ಈಗ ಬೈಯರ್ ಸೆಲ್ಲರ್ ಸಂಬಂಧ ಅಲ್ಲ, ಇದು ಈಕ್ವಲ್ ಪಾರ್ಟ್ನರ್ಶಿಪ್ ಆಗಿದೆ. ಅಂದರೆ ಈಗ ಭಾರತ ಕೇವಲ ಗ್ರಾಹಕ ಅಲ್ಲ, ಸಹಭಾಗಿ. ಕಳೆದ 10 ವರ್ಷಗಳಲ್ಲಿ ಎರಡೂ ದೇಶಗಳ ರಕ್ಷಣಾ ಸಹಕಾರ ಬಹಳ ಮಟ್ಟಿಗೆ ವಿಸ್ತರಿಸಿದೆ. ಈಗ ನಡೆಯುತ್ತಿರುವ ಚರ್ಚೆಗಳು ಕೇವಲ ಏರ್ಕ್ರಾಫ್ಟ್ ಡೆಲಿವರಿ ಬಗ್ಗೆ ಅಲ್ಲ, ಇದು ಕೋ ಡೆವಲಪ್ಮೆಂಟ್ ಮತ್ತು ಕೋ ಪ್ರೊಡಕ್ಷನ್ ದಿಕ್ಕಿನಲ್ಲಿ ಸಾಗುತ್ತಿದೆ. ಯೋಜನೆಯ ಪ್ರಕಾರ ಡಸಾಲ್ಟ್ ಏವಿಯೇಷನ್ ಒಂದು ಭಾರತೀಯ ಕಂಪನಿಯ ಜೊತೆ ಸೇರಿ ಭಾರತದಲ್ಲೇ ರಫೇಲ್ ಜೆಟ್ಗಳ ಉತ್ಪಾದನೆ ಮಾಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಸ್ಯಾಫ್ರಾನ್ ಮತ್ತು ಥೇಲ್ಸ್ ಕಂಪನಿಗಳು ಟೆಕ್ನಾಲಜಿ ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಮೂಲಗಳ ಪ್ರಕಾರ ಭಾರತದಲ್ಲಿ ಏರ್ ಫ್ರೇಮ್, ಇಂಜಿನ್ ಮತ್ತು ಏವಿಯಾನಿಕ್ಸ್ಗಳ ಉತ್ಪಾದನೆ ಸ್ಥಾಪನೆಯಾದರೆ ಒಟ್ಟು ವಿಮಾನದ ಸುಮಾರು 55-60% ಭಾಗ ದೇಶೀಯವಾಗುವ ಸಾಧ್ಯತೆ ಇದೆ. ಇದೀಗ ನಮ್ಮ ಭಾರತೀಯ ವಾಯುಪಡೆ ಈಗಾಗಲೇ 2016ರ ಒಪ್ಪಂದದ ಅಡಿ ಪಡೆದಿರುವ 36 ರಫೇಲ್ ಫೈಟರ್ ಜೆಟ್ಗಳನ್ನು ಬಳಸುತ್ತಿದೆ. ಇನ್ನೊಂದೆಡೆ ಭಾರತೀಯ ನೌಕಾಪಡೆಯು 26 ರಫೇಲ್ ಮೆರಿನ್ ಖರೀದಿಸಿದೆ. ಇದರಿಂದ ಭಾರತದಲ್ಲಿ
ರಫೇಲ್ ವ್ಯವಸ್ಥೆಯ ಸಂಪೂರ್ಣ ಪರಿಸರ ಈಗಾಗಲೇ ನಿರ್ಮಾಣವಾಗುತ್ತಿದೆ. ಇನ್ನೊಂದು ದೊಡ್ಡ ಅನುಕೂಲ ಏನೆಂದರೆ ಅಂಬಾಲಾ ವಾಯುನೆಲೆಯಲ್ಲಿ ಈಗಾಗಲೇ ರಫೇಲ್ ಟ್ರೈನಿಂಗ್ ಹಾಗೂ MRO ಫೆಸಿಲಿಟಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿ ತರಬೇತಿ ಪಡೆದ ಸಿಬ್ಬಂದಿ, ನಿರ್ವಹಣಾ ವ್ಯವಸ್ಥೆ ಮತ್ತು ತಾಂತ್ರಿಕ ಮೂಲಸೌಕರ್ಯ ಸಿದ್ಧವಾಗಿದೆ. ಅಧಿಕಾರಿಗಳ ಪ್ರಕಾರ ಹೊಸ ಯುದ್ಧ ವಿಮಾನಗಳು ಬಂದ ತಕ್ಷಣವೇ ಭಾರತೀಯ ವಾಯುಪಡೆ ಕನಿಷ್ಠ 2 ಹೊಸ ಸ್ಕ್ವಾಡ್ರನ್ಗಳನ್ನು ಸೇರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದೀಗ ಇನ್ನೊಂದು ಕುತೂಹಲಕಾರಿ ಮಾಹಿತಿ ಹೊರಬಂದಿದೆ. ಪ್ರಸ್ತುತ ಭಾರತ ಬಳಸುತ್ತಿರುವುದು ರಫೇಲ್ F3R ವೇರಿಯಂಟ್. ಆದರೆ ಈಗ ಫ್ರಾನ್ಸ್ F4 ಸ್ಟ್ಯಾಂಡರ್ಡ್ ಅಭಿವೃದ್ಧಿಪಡಿಸಿದೆ ಮತ್ತು ಮುಂದಿನ F5 ವೇರಿಯಂಟ್ ಮೇಲೂ ಕೆಲಸ ಮಾಡುತ್ತಿದೆ. ಭಾರತವು ಇದೇ ಹೊಸ ತಲೆಮಾರಿನ ವೇರಿಯಂಟ್ಗಳಲ್ಲಿ ಆಸಕ್ತಿ ತೋರಿಸುತ್ತಿದೆ. ಈ ಹೊಸ ಆವೃತ್ತಿಗಳಲ್ಲಿ ಏನೆಲ್ಲ ಬರುತ್ತವೆ? ಹೊಸ ತಲೆಮಾರಿನ AESA ರೆಡಾರ್, ಹೆಚ್ಚು ದೂರದ ಗುರಿ ಪತ್ತೆ ಸಾಮರ್ಥ್ಯ, ಉತ್ತಮ ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ರೊಟೆಕ್ಷನ್, ಇನ್ನಷ್ಟು ಶಕ್ತಿಶಾಲಿ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್, ದೂರದ ಬೆದರಿಕೆ ಗುರುತಿಸುವ ಸಾಮರ್ಥ್ಯ ಮತ್ತು ಸುಧಾರಿತ ಸ್ಯಾಟಲೈಟ್ ಕನೆಕ್ಟಿವಿಟಿ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ವ್ಯವಸ್ಥೆಗಳು ಪೈಲಟ್ಗೆ ಯುದ್ಧ ಭೂಮಿಯಲ್ಲಿ ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಫ್ರಾನ್ಸ್ ಹಾಗೂ ಅದರ ಯುರೋಪಿಯನ್ ಪಾಲುದಾರರು ಅಭಿವೃದ್ಧಿಪಡಿಸುತ್ತಿರುವ ಮುಂದಿನ ತಲೆಮಾರಿನ ಕಂಬ್ಯಾಟ್ ಏವಿಯೇಷನ್ ಯೋಜನೆಗಳಲ್ಲಿಯೂ ಭಾರತಕ್ಕೆ ಅವಕಾಶ ಸಿಗಬಹುದೆಂಬ ಚರ್ಚೆಗಳು ನಡೆಯುತ್ತಿವೆ. ಒಟ್ಟಾರೆ ನೋಡಿದರೆ ಈ 114 ರಫೇಲ್ ಯೋಜನೆ ಕೇವಲ ಇನ್ನಷ್ಟು ಫೈಟರ್ ಜೆಟ್ಗಳ ಖರೀದಿ ಮಾಡುವ ಯೋಜನೆ ಅಲ್ಲ. ಇದು ಭಾರತದ ರಕ್ಷಣಾ ಉತ್ಪಾದನಾ ಕನಸು, ತಾಂತ್ರಿಕ ಸ್ವಾವಲಂಬನೆ ಮತ್ತು ಭವಿಷ್ಯದ ವೈಮಾನಿಕ ಶಕ್ತಿಯನ್ನು ನಿರ್ಧರಿಸಬಹುದಾದ ಒಂದು ಐತಿಹಾಸಿಕ ತಿರುವಾಗಬಹುದು. ಈ ಒಪ್ಪಂದ ಯಶಸ್ವಿಯಾದರೆ ಭಾರತ ಕೇವಲ ರಫೇಲ್ ಜೆಟ್ಟನ್ನು ಬಳಸುವ ದೇಶವಾಗುವುದಿಲ್ಲ, ರಫೇಲ್ ಜೆಟ್ಗಳ ನಿರ್ಮಾಣದಲ್ಲಿ ಪಾಲುದಾರನಾಗುವ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಚರ್ಚೆಗಳು ಯಾವ ದಿಕ್ಕಿಗೆ ಸಾಗುತ್ತವೆ ಎಂಬುದನ್ನು ಗಮನಿಸಲೇಬೇಕು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. Coisa cara, bonita. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.